ಯಪ್ಪ ಈ ಥರ ದುಸ್ಥಿತಿ ಯಾವ ಟೀಮ್ಗೂ ಬರಬಾರ್ದು ಬಂದ್ಬಿಟ್ಟೈತೆ ಗುರು ಪಂಜಾಬ್ ಕಿಂಗ್ಸ್ಗೆ. ಅವನ ಏನು ಗುರು ಇದು 5 ಕನ್ಸಿಕ್ಯೂಟಿವ್ ಸೋಲು ಪಂಜಾಬ್ ಕಿಂಗ್ಸ್ಗೆ ಟೀಮ್ ಟು ಬೀಟ್ ಅಂತ ಅಂದರೆ ಇದೇನೇ. ಸೀಸನ್ ಸ್ಟಾರ್ಟಿಂಗಲ್ಲಿ ಅರ್ಧ ಸೀಸನ್ 7 ಮ್ಯಾಚ್ನ ನೋಡ್ತು ಅಂದರೆ ಫಸ್ಟ್ ಫೇಸಲ್ಲಿ 6 ಮ್ಯಾಚ್ನ ಗೆದ್ದಿದ್ದಂಥ ಪಂಜಾಬ್ ಕಿಂಗ್ಸು ರಾಜಿಸ್ತಾ ಇತ್ತು ಪಾಯಿಂಟ್ಸ್ ಟೇಬಲ್ನ ಮೇಲ್ಗಡೆ. ಕುಸ್ತಿ ಕಿತ್ಕೊಂಡು ಕೆಳಗಡೆ ಬಿದ್ದಿದೆ. ಇವಾಗ ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗ್ತಾರಾ ಆಗೋದಿಲ್ವಾ ಅನ್ನೋದು ಕ್ವೆಶನ್ ಬಂದ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದೆ ಪಂಜಾಬ್ ಕಿಂಗ್ಸಿಗೆ. ಮಗ 5 ಕನ್ಸಿಕ್ಯೂಟಿವ್ ಲಾಸು ಸುಮ್ಮನೆ. ಇದೇ ಥರ ಪಂಜಾಬ್ ಕಿಂಗ್ಸ್ಗೆ ಒಂದು ಸೀಸನ್ ಆಗಿತ್ತು, ರವಿಚಂದ್ರನ್ ಅಶ್ವಿನ್ ಅವರು ಕ್ಯಾಪ್ಟನ್ ಆಗಿದ್ದಂಥ ಟೈಮಲ್ಲಿ ಕಂಟಿನ್ಯೂಸ್ ಆಗಿ ಫಸ್ಟ್ ಫೇಸಲ್ಲಿ ಆಲ್ಮೋಸ್ಟ್ ಗೆದ್ದಿದ್ರಲ್ಲ. ಇದೇ ಥರ 7 ಮ್ಯಾಚಲ್ಲಿ 6 ಮ್ಯಾಚ್ ಗೆದ್ದುಬಿಟ್ಟಿದ್ರು ಅಂತ ಅಂದ್ಕೊಳ್ಳಿ. ಆಮೇಲೆ ಸೆಕೆಂಡ್ ಫೇಸಲ್ಲಿ ಇರಾಬಾರೆಲ್ಲ ಉಣ್ಕೊಂಡು ಹೊಟ್ಟೋಗ್ಬಿಟ್ರು. ಸೊ ಇದು ರಿಪೀಟಲ್ಲಿ ಕ್ಯಾಶ್ ಯಾಕೋ ಆಗ್ತಾ ಇದೆ ಅನ್ನೋ ಥರ ಅನ್ನಿಸ್ತಾ ಇದೆ. ಯಾಕಂದರೆ ಉಣ್ಕೊಂಡು ಬಂದಿದ್ದಾರೆ 5 ಮ್ಯಾಚು ಇಕ್ಕಿಸ್ಕೊಂಡು ಬಂದಿದ್ದಾರೆ ಊಟನ. ಈ ಮ್ಯಾಚ್ ಗೆಲ್ತಾರೆ, ಆ ಮ್ಯಾಚ್ ಗೆಲ್ತಾರೆ, ಈ ಮ್ಯಾಚ್ ಗೆಲ್ತಾರೆ. ಶ್ರೇಯಸ್ ಅಯ್ಯರ್ ಫಸ್ಟ್ ಮ್ಯಾಚ್ ಗೆಲ್ತಿದಂಗೆ ಕಾನ್ಫಿಡೆಂಟ್ ಆಗಿದ್ರು, ಸೆಕೆಂಡ್ ಮ್ಯಾಚ್ ಗೆಲ್ತಿದಂಗೆ ಕೂಡ ಪರವಾಗಿಲ್ಲ ಕಾನ್ಫಿಡೆಂಟ್ ಆಗಿತ್ತು. ಥರ್ಡ್ ಮ್ಯಾಚ್ ಸೋಲ್ತಾ ಇದ್ದಂಗೆ, ಫಸ್ಟ್ ಮ್ಯಾಚ್ ಸೋಲ್ತಾ ಇದ್ದಂಗೆ, ಸೆಕೆಂಡ್ ಮ್ಯಾಚ್ ಸೋಲ್ತಿದ್ದಂಗೆ, ಥರ್ಡ್ ಮ್ಯಾಚ್ ಸೋಲ್ತಿದ್ದಂಗೆ ಕೂಡ ಕಾನ್ಫಿಡೆಂಟ್ ಆಗಿದ್ರು. ಬಟ್ ಯಾವಾಗ 4ನೇ ಮ್ಯಾಚ್ ಸೋತರು ಅವಾಗ ಕಾನ್ಫಿಡೆನ್ಸ್ ಕಮ್ಮಿ ಆಯಿತು. ಇವಾಗ 5ನೇ ಮ್ಯಾಚ್ ಬೇರೆ ಸೋತಾಗ್ಬಿಟ್ಟವ್ರೆ, ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಕೂಗೋಗ್ಬಿಟ್ಟಿರುತ್ತೆ. ಶ್ರೇಯಸ್ ಅಯ್ಯರ್ ಮಕ್ಕದಲ್ಲೇ ಕಾಣಿಸ್ತಾ ಇತ್ತು. ಪೋಸ್ಟ್ ಮ್ಯಾಚ್ ಆದ ನಂತರ ನಡ್ಕೊಂಡು ಹೋಗ್ತಾರೆ ಅಂತ ಹ್ಯಾಂಡ್ ಶೇಕ್ ಮಾಡುವಂಥ ಟೈಮಲ್ಲಿ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿತ್ತು, ಮುಖ ಸಿಕ್ಕಾಪಟ್ಟೆ ಕೋಪದಲ್ಲಿತ್ತು, ಎದ್ದೇದಿ ಕಾಣಿಸ್ತಾ ಇತ್ತು. ಸೊ ಪಂಜಾಬ್ ಕಿಂಗ್ಸ್ ಅವರು ಇವತ್ತು ಫಸ್ಟ್ ಬ್ಯಾಟಿಂಗ್ ಆಡ್ತಾರಮ್ಮ. ಫಸ್ಟ್ ಇವತ್ತು ಆ್ಯಕ್ಚುಲಿ ನೋಡಿ ಫಸ್ಟ್ ಬ್ಯಾಟಿಂಗ್ ಆಡಿರೋಂಥ ಟೀಮಿಗೆ ಗೆಲ್ಲೋವಂಥ ಪಾಸಿಬಿಲಿಟಿ ಇದೆ ಅಂತ ಹೇಳ್ತಾ ಇತ್ತು, ಗ್ರೌಂಡ್ ಹೇಳ್ತಾ ಇತ್ತು, ಸ್ಟ್ಯಾಟ್ಸ್ ಹೇಳ್ತಾ ಇತ್ತು. ಯಾಕಂದರೆ ಲಾಸ್ಟ್ 7 ಮ್ಯಾಚ್ 6 ಮ್ಯಾಚು ಫಸ್ಟ್ ಬ್ಯಾಟಿಂಗ್ ಆಡಿರೋರಿಗೆ ಗೆದ್ದಿರೋದು ಈ ಒಂದು ವೇಳೆಯಲ್ಲಿ. ಫಸ್ಟ್ ಬ್ಯಾಟಿಂಗ್ ಇವರಿಗೆ ಸಿಕ್ಕಿದ್ರು ಸಹ, ಪಂಜಾಬ್ ಕಿಂಗ್ಸ್ಗೆ ಸಿಕ್ಕಿದ್ರು ಸಹ ಗೆಲ್ಲೋದಕ್ಕೆ ಆಗಿಲ್ಲ. ಇವತ್ತು ಚೇಸಿಂಗ್ ಟೀಮ್ನೇ ಗೆದ್ದಿರೋದು. ಹೌದು, ಇವತ್ತು ಹೆಂಗೆ ಕಳ್ಕೊಂಡ್ರು ಅಂದರೆ ಪಂಜಾಬ್ ಕಿಂಗ್ಸ್ ಅವರು ವಿಕೆಟ್ನ ಮಿಡ್ ಓವರ್ಸಲ್ಲಿ 11ನೇ ಓವರ್ವರೆಗೂ ಓಕೆ ಮ್ಯಾಮ್, 11ನೇ ಓವರ್ವರೆಗೂ ಓಕೆ. ಪ್ರಿಯಾಂಶ್ ಆರ್ಯ ಬೇಗನೆ ವಿಕೆಟ್ ಕೊಡ್ತಾರೆ. ದೀಪಕ್ ಚಾರ್ಗೆ ಇವತ್ತು ಸಿಕ್ಕಾಪಟ್ಟೆ ಬೋಲ್ಡ್ಸ್ಗಳನ್ನ ನೋಡಿದ್ದೀವಿ. ಈ ಕಡೆ ಕೂಪರ್ ಕಾನ್ಲಾಯ್ ಬೋಲ್ಡ್ ಆಗ್ತಾರೆ, ಮಾರ್ಕೋ ಹ್ಯಾನ್ಸನ್ ಬೋಲ್ಡ್ ಆಗ್ತಾರೆ, ಆಮೇಲೆ ಇವರು ಓಪನರ್ ಪ್ರಿಯಾಂಶ್ ಆರ್ಯ ಬೋಲ್ಡ್ ಆಗ್ತಾರೆ. ಆಲ್ಮೋಸ್ಟ್ ಒಂದು 4 ಬೋಲ್ಡ್ಗಳನ್ನ ನೋಡಿದ್ದೀವಿ ಪಂಜಾಬ್ ಕಿಂಗ್ಸ್ ಕಡೆ. ಅವ್ರ ಕಡೆನೂ ಆಗಿದ್ರಿಲ್ಲ ಅಂತಲ್ಲ. ಒಟ್ಟಲ್ಲಿ ಮೆಜಾರಿಟಿ ಆಫ್ ದ ಡಿಸ್ಮಿಸಲ್ಸ್ ಬಂದಿರೋದು ಇವತ್ತು ಬೋಲ್ಡು LBW ಇಂದನೇ ಬಂದಿದೆ ಅಂತ ಅಂದ್ಕೊಳ್ಳಿ. ಕ್ಯಾಚ್ಗಳಿಂದ ಅಷ್ಟು ಮಟ್ಟಿಗೆ ಬಂದಿಲ್ಲ, ಬೋಲ್ಡ್ಸ್ಗಳಿಂದನೇ ಬಂದಿದೆ. ಸೊ ಇವ್ರು ಬೇಗ ಔಟ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ಶಾರ್ದುಲ್ ಠಾಕೂರ್ನ ಹಾವಳಿ ಅಬ್ಬರ ಸ್ಟಾರ್ಟ್ ಆಯಿತು. ವಿರೋವು ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ 10 ಓವರ್ ಆದ ನಂತರ ಹೆವಿ ಸ್ಟಾರ್ಟ್ ಆಗಿದ್ದು. 10 ಓವರ್ ಆಲ್ಮೋಸ್ಟ್ 11 ಓವರು ಕೂಡ ಕಂಟ್ರೋಲ್ ಇದ್ದರು ಪಂಜಾಬ್ ಕಿಂಗ್ಸು. 107 ಫಾರ್ 1 ಕರೆಕ್ಟಾಗಿ 11 ಓವರು 107 ಫಾರ್ 1 ಇದ್ದಂಥ ಪಂಜಾಬ್ ಕಿಂಗ್ಸ್ ಅಲ್ಲಿಂದ ಕೊಲ್ಯಾಪ್ಸ್ ಆಗೋಗ್ಬಿಟ್ರು. ಕೂಪರ್ ಕಾನ್ಲಾಯ್ದು ಮತ್ತು ಪ್ರಭ್ಸಿಮ್ರಾನ್ ಸಿಂಗ್ ಸಖತ್ತಾಗಿ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿರುತ್ತೆ. ಪ್ರಭ್ಸಿಮ್ರಾನ್ ಸಿಂಗು 57 ರನ್ನ ಹೊಡೆದು ಇವತ್ತು ಮ್ಯಾಚ್ ವಿನ್ನರ್ ಆಗ್ಬೋದು ಅಂತ ಅಂದ್ಕೊಂಡಿದೆ. ಬಟ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಇನ್ಫ್ಯಾಕ್ಟ್ ಕ್ಯಾಚ್ನ ಕೂಡ ಡ್ರಾಪ್ ಮಾಡಿದ್ರು, ಸ್ಲಿಪ್ಪಲ್ಲಿ ಒಂದು ಕ್ಯಾಚ್ನ. ನಮ್ಮನ್ನು ಧೀರವರು 5 ಇತ್ತು ಅಷ್ಟೇ ಅವ್ರ ಸ್ಕೋರು. ಇನಿಷಿಯಲ್ ಪಟ್ಟನಿಗೆ 2ನೇ ಓವರೇ ಡ್ರಾಪ್ ಮಾಡಿಬಿಟ್ಟಿದ್ರು, ಅದನ್ನು 50+ಗೆ ಕನ್ವರ್ಟ್ ಮಾಡಿದ್ರು ಪ್ರಭ್ಸಿಮ್ರಾನ್ ಸಿಂಗು. ಸೊ ಅವ್ರ ಕ್ಯಾಚ್ ಒಂಥರ ವಿಚಿತ್ರವಾಗಿತ್ತು. ಬಾಷ್ ಅವರು ಸಖತ್ತಾಗಿ ಕ್ಯಾಚ್ನ ತೊಗೊಂಡ್ರು. ಆ ವಿಕೆಟ್ನ ಶಾರ್ದುಲ್ ಠಾಕೂರಿಗೆ ಕೊಡೋದಕ್ಕಿಂತ ಬಾಷ್ ಅವ್ರಿಗೆ ಕೊಡಬೇಕಾದ್ರೆ ಅಂಥ ಕ್ಯಾಚ್ ನಡಿಬೇಕು ಅಂದರೆ ಸಿಕ್ಕಾಪಟ್ಟೆ ಡಿಫಿಕಲ್ಟು. ಸಖತ್ತಾಗಿ ಕ್ಯಾಚ್ನ ಎತ್ತಾಕೊಂಡ್ರು. ಶಾರ್ದುಲ್ ಠಾಕೂರ್ ಅಂತೂ ಹಾವಳಿ ಎಬ್ಬಿಸ್ಬಿಟ್ಟಿದ್ದಾರೆ ಇವತ್ತು. ಕಡೆಯಿಂದ ಕೂಪರ್ ಕಾನ್ಲಾಯ್ ಬೋಲ್ಡ್ ಆಗಿ ಹೋದರು ಬವಾ ಅವರಿಗೆ. ಸೊ ಅದಾದ ನಂತರ ಮತ್ತೆ ಶಾರ್ದುಲ್ ಠಾಕೂರ್ ಅವರ ಹಾವಳಿ 4 ಮ್ಯಾಚು 4 ನಿದ್ದೆ ಬೇರೆ ಎಳಿತೈತೆ ನನಗೆ ಇವ್ರು ಆಡಿದ್ದು ನೋಡ್ಬಿಟ್ಟು. ಏನೇನೋ ಮಾತಾಡ್ತಾಯಿದ್ದೀನಿ. 4 ವಿಕೆಟ್ಸ್ನ ಎತ್ತಿರೋದು ಇವತ್ತು ಶಾರ್ದುಲ್ ಠಾಕೂರ್. ಮ್ಯಾನ್ ವಿತ್ ಗೋಲ್ಡ್ ನಾಮ್ ಅಂತ ಹೇಳ್ತಾರಲ್ಲ, ಬಂದುಬಿಟ್ಟು ವಿಕೆಟ್ ನೋಡಿ ಅಲ್ಲಿ ಅವ್ರ ಸ್ಕ್ವಾಡಲ್ಲೇ ಇರಲಿಲ್ಲ, 11ಲೇ ಇರಲಿಲ್ಲ ಅಲ್ಲಿ. ಆಲ್ ಆಫ್ ಸಡನ್ ಪಟ್ಟಣಿಗೆ ಎಳ್ಕೊಂಬರ್ತಾರೆ, ಮೊದಲು ಕೂರಿಸ್ಬಿಟ್ಟಿದ್ರು. ಪಟ್ಟಣಿಗೆ ಎಳ್ಕೊಂಬರ್ತಾರೆ, ಬಂದಿದ ತಕ್ಷಣ 4 ವಿಕೆಟು. ಬಂದಿದ ತಕ್ಷಣ ವಿಕೆಟ್ಸ್ನ ತೊಗೊಂಬಂದು ಕೊಡ್ತಾರೆ, ವಿಕೆಟ್ಸ್ ತೊಗೊಂಬಂದು ಡೆಲಿವರಿ ಮಾಡ್ತಾರೆ. ದಟ್ ಈಸ್ ಶಾರ್ದುಲ್ ಠಾಕೂರ್. 4 ವಿಕೆಟ್ ಎತ್ತಿದ್ರು, ಮ್ಯಾಚ್ನ ಗೆಲ್ಸಿದ್ರು ಇವತ್ತು. ಬಟ್ 4 ವಿಕೆಟ್ ಎತ್ತಿದ್ರು ಸಹ ಕೊಲ್ಯಾಪ್ಸ್ ಮಧ್ಯದಲ್ಲಿ ಆದ್ರೂ ಸಹ ರಿಕವರ್ ಆದರು. ರಿಕವರ್ ಹೆಂಗಾದ್ರು ಅಂತಂದರೆ ಆಡಿದ್ರಲ್ಲಪ್ಪ ಬಾಟಮಲ್ಲಿ ಮಸ್ತಾಗಿ ಆಡಿದ್ರು. ಇವ್ರು ನೋಡಿ ಪಾಪ ಬೌಲಿಂಗಲ್ಲೂ ಕಾಂಟ್ರಿಬ್ಯೂಟ್ ಮಾಡಬೇಕು, ಬ್ಯಾಟಿಂಗಲ್ಲೂ ಕಾಂಟ್ರಿಬ್ಯೂಟ್ ಮಾಡಬೇಕು. ಅಜ್ಮತುಲ್ಲಾ ಉಮರ್ ಜಾಯಿ ಅವರು ಕ್ವೈಕಾಗಿ ಹೊಡಿತಾರೆ ನೋಡಿ. ದೀಪಕ್ ಚಾರ್ಗೆ ಸ್ವಲ್ಪ ಕಾಸ್ಟ್ಲಿ ಆಯಿತು ಅಲ್ಲಿ, ಆಲ್ಮೋಸ್ಟ್ 19ನೇ ಓವರ್ ಅಂತ ಕಾಣಿಸುತ್ತೆ. ಸಖತ್ತಾಗಿ ಸ್ವಲ್ಪ ಚಚ್ಚಿದ್ರು. ಉಮರ್ ಜಾಯಿ ಅವರು 38 ರನ್ನ ಹೊಡಿದ್ರೆ ಸಖತ್ ಕ್ವಿಕ್ಕಾಗಿ ಬಂದಂಥ ಸ್ಕೋರ್ ಆಗಿತ್ತು. ಸೊ ಅವಾಗ ಕಾಂಟ್ರಿಬ್ಯೂಷನ್ ಜೊತೆಗೆ ಪ್ರಭ್ಸಿಮ್ರಾನ್ ಸಿಂಗ್ನ ಕಾಂಟ್ರಿಬ್ಯೂಷನ್, ಕೂಪರ್ ಕಾನ್ಲಾಯ್ನ ಕಾಂಟ್ರಿಬ್ಯೂಷನು. ಸೊ ಎಲ್ಲ ಆಲ್ ಓವರ್ ಕಾಂಟ್ರಿಬ್ಯೂಷನ್ ಕಡೆಯಿಂದ ಶೆಡ್ಗೆ ಅವ್ರು ಔಟ್ ಆದಂಥ ರೀತಿ ನೋಡಿ ಹೆಂಗಿದೆ ಅಂತ. ಕಳೆದೋಗ್ಬಿಟ್ಟೆ ಗುರು ನಾವು ಕ್ಯಾಚ್ನ ಹೋಗ್ಬಿಟ್ಟು, ಬವಾ ಅವರ ಕ್ಯಾಚ್ನ ಹೋಗ್ಬಿಟ್ಟು. ಅಷ್ಟು ಹತ್ರ ಇರ್ತಾರೆ. ಶಾರ್ದುಲ್ ಠಾಕೂರ್ದಲ್ಲ ಅದು ವಿಕೆಟು, ಶಾರ್ದುಲ್ ಠಾಕೂರ್ ಅಲ್ವೇ ಅಲ್ಲ, ಅದು ಬವಾ ಅವ್ರದ್ದು ವಿಕೆಟ್. ಅದು ಏನು ಕ್ಯಾಚ್ನ ಹಿಡಿದಿದ್ದು. ದನ್ನೇ ಮನೀಶ್ ಪಾಂಡೆ ಹಿಡ್ದಲ್ಲ ಕ್ಯಾಚು, ಟಿಮ್ ಡೇವಿಡ್ದು ಒಂದು ರೇಂಜಿಗೆ ಆ ಥರನೇ ಇತ್ತು ಅಂತ ಅಂದ್ಕೊಳ್ಳಿ. ಅದನ್ನು 2 ಕೈ ಹಾಕ್ಬಿಟ್ಟು ಹಿಡಿದ್ರು ಗುರು. ಡೈವಿಂಗ್ ಅಪಾರ್ಟ್ ಆಗಬೇಕಾದ್ರೆ 1 ಕೈ ಹಾಕ್ಬಿಟ್ಟು ಹಿಡಿದೇ ಒಂಥರ ಗ್ರೇಟ್ ಅಂತ ಹೇಳ್ತೀವಿ. 2 ಕೈನೂ ಒಂಥರ ಸ್ಟ್ರೆಚ್ ಮಾಡಿಬಿಟ್ಟು ಹಿಡಿಯೋದಿಲ್ಲ, ಅದರ ನೆಕ್ಸ್ಟ್ ಲೆವೆಲ್ಲು. ನೆನ್ನೆ ಮನೀಶ್ ಪಾಂಡೆ ಒಂಥರ ವಿಭಿನ್ನವಾದಂಥ ಕ್ಯಾಚ್ ಆಯಿತು ಅಂದರೆ ಇವತ್ತು ಇವ್ರದ್ದು ಒಂಥರ ವಿಚಿತ್ರವಾಗಿರುವಂಥ ಕ್ಯಾಚು. ಸೊ ಕ್ಯಾಚಸ್ ಆಫ್ ದ ಡೇ ಅಂತ ಹೇಳಬೇಕು. ನೆನ್ನೆ ಅವ್ರದ್ದು ಅವ್ರದ್ದು, ಇವತ್ತಿನ ಇವ್ರದ್ದು. ಅಂತೂ ಆ ಕೊಲ್ಯಾಪ್ಸ್ ಆದ ನಂತರ 200 ತಲುಪಲ್ಲ ಅಂತ ಅಂದ್ಕೊಂಡಿದ್ದೆ. ಕಡೆಗೂ 200ನ ತಲುಪ್ತು. ಸಖತ್ತಾಗಿ ಬ್ಯಾಟಿಂಗ್ ಬಾಟಮಲ್ಲಿ ಪರ್ಫಾರ್ಮ್ ಮಾಡಿದ್ರಿಂದ ಸಖತ್ತಾಗಿ ಆಡ್ತಾರೆ ಅಲ್ಲಿ ಟೇಲ್ ಎಂಡರ್ಸ್ ಬಂದ್ಬಿಟ್ಟು.
ಸೊ ಈ ಕಡೆಯಿಂದ ಈ ಒಂದು ಟಾರ್ಗೆಟ್ನ ಚೇಸ್ ಡೌನ್ ಮಾಡೋದಕ್ಕೆ ಬಂದಂತಹ ಮುಂಬೈ ಇಂಡಿಯನ್ಸ್ ಏನಪ್ಪ ಆಡಿವತ್ತು ರೋಹಿತ್ ಶರ್ಮಾ ರಿಯಾನ್ ರಿಕಲ್ಟ್ಗೆ ಅವಕಾಶ ಮಾಡಿ ಎತ್ತಿ ಕೊಡ್ತಾ ಇದ್ರು ಹಂಗೇನೆ. ಇಲ್ಲ ಗುರು ನೀನೇ ಆಡು ನೀನೇ ಚಸ್ತಾ ಇದೆಯಾ, ಒಳ್ಳೆ ಫಾರ್ಮಲ್ಲಿದೆ, ಗುದಪ್ಪ ನೀನು ಅನ್ನೋ ಥರ ಕೊಡ್ತಾರೋ ಕರ್ಕೊಂಬ ಸ್ಟ್ರೈಕ್ನ. ಅದರಲ್ಲಿ ಇವರ ಸ್ಟ್ರೈಕ್ ರೇಟ್ನೇ ಮರ್ತ್ಬಿಟ್ಟಿರು ಅಂತ ಕಾಣಿಸುತ್ತೆ. 26 ಬಾಲಿಗೆ 25 ಆಗೋಗ್ಬಿಡ್ತು ಔಟ್ ಆಗೋಂಥ ಟೈಮಲ್ಲಿ. ರನ್ನೇ ಬಾಲ್ ಆಗೋಗ್ಬಿಡ್ತು. 25 ಬಾಲಿಗೆ 25 ಅಂತಂದರೆ ಅಜೀಬು T20 ಇಲ್ಲದು. ನಾವು ರೋಹಿತ್ ಶರ್ಮನ್ ಈ ಥರ ಆಟ 25 ಬಾಲಿಗೆ 50 ಆಗಿರಬೇಕು ರೋಹಿತ್ ಶರ್ಮಾದು. ಆ ಥರ ಆಟನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಏನೇನು ವಿಕೆಟನ್ನು ಫುಲ್ಲು ಹೆವಿ ಟ್ರಿಕ್ಕೇ ಆಗಿರಲಿಲ್ಲ. ಒಳ್ಳೆ ಅವ್ರು ಸ್ಟ್ರೈಕ್ನ ರೊಟೇಟ್ ಮಾಡ್ತಾಯಿದ್ರು, ಇವ್ರಿಗೆ ಕೊಡೋದಕ್ಕೆ ಯೋಚನೆ ಮಾಡ್ತಾಯಿದ್ದಕ್ಕೋಸ್ಕರ ಒಂದು ಸ್ವಲ್ಪ ವೆರಿ ಫ್ಯೂ ಬಾಲ್ಸ್ಗಳು ಓದೋ ಸ್ಕ್ವೇರಾಗಿ ಹೊಡಿಯೋಕೆ ಹೋಗ್ಬಿಟ್ಟು ಒಮರ್ ಜಾಯಿಗೆ ವಿಕೆಟ್ನ ಒಪ್ಪಿಸ್ತಾ ಇದ್ದಂಗೆ ಮೋಡ್ರಲ್ ಕ್ಯಾಚ್ನ ಕೊಡ್ತಾ ಇದ್ದಂಗೆ ಈ ಕಡೆ ನಮ್ಮ ದೀರು ಕೂಡ ಬಂದ್ಬಿಟ್ಟು ಪಟ್ಟನ ಹಂಗೆ ಮಾರ್ಕೈಸನ್ಗೆ ಔಟ್ ಆಗೋಗ್ಬಿಡೋದ. ಹಂಗೆ ಪಟ್ಟನ್ಗೆ ಇವರಿಬ್ಬರು ಡಿಸ್ಮಿಸ್ ಆಗ್ತಾ ಇದ್ದಂಗೆ ನೆಕ್ಸ್ಟು ಸ್ಟಾರ್ಟ್ ಆಯ್ತಪ್ಪ ಒಳ್ಳೆ ಪಾರ್ಟ್ನರ್ಶಿಪ್. ತಿಲಕ್ ವರ್ಮಾ ಅವರ ಜೊತೆಗೆ ಶರ್ಫನ್ ರೂತರ್ಫೋರ್ಡ್ ಸಾಕಾಗಿ ನಿಂತ್ಕೊಂಡ್ರು ನೋಡಿಲಿ. ತಿಲಕ್ ವರ್ಮಾ ಮ್ಯಾಚ್ನ ಮುಗಿಸೋರ್ಗೂ ಬಿಡಲಿಲ್ಲ. ಲಾಸ್ಟ್ 5 ಓವರ್ ಏನು ಆಟನ ಆಡಿದ್ದು ಅದಕ್ಕಿಂತ ಮುಂಚೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಬಟ್ ಲಾಸ್ಟ್ 5 ಓವರ್ ಇದ್ದಿದ್ದು ಗುರು ಆಟ 72 ಬೇಕಿತ್ತು ಲಾಸ್ಟ್ 5 ಓವರ್ಗೆ. ಲಾಸ್ಟ್ 18 ಬಾಲಿಗೆ 50 ಬೇಕಿತ್ತು. 19ನೇ ಓವರ್ 15ನೇ ಓವರ್ ಅಂತ ಕಾಣಿಸುತ್ತೆ. ಸರಿಯಾಗಿ ಬಂದು ಚಚ್ಚಿಸ್ಕೊಂಡ್ಬಿಡ್ತಾರೆ. 3 ಓವರ್ ಸಗದಾಗಿರ್ತಾರೆ ಚಾಲಣ್ಣ. ಲಾಸ್ಟ್ ಓವರ್ ಬಂದ್ಬಿಟ್ಟು 20 ಆಲ್ಮೋಸ್ಟ್ 19-20 ಚಚ್ಚಿಸ್ಕೊಂಡ್ಬಿಡ್ತಾರೆ. ಅದ್ರ ನೆಕ್ಸ್ಟ್ ಓವರ್ ಒಮರ್ ಜಾಯಿ 16ನೇ ಓವರು ಬಂದ್ಬಿಟ್ಟು 1 ರನ್ ಕೊಡ್ತಾರೆ ಅಷ್ಟೇ. ಒಮರ್ ಜಾಯಿ ನೋಡಿ ಎಂಥ ಬೌಲಿಂಗ್ ಮಾಡಿದ್ದಾರೆ ಇವತ್ತು. 2 ವಿಕೆಟ್ ಅಷ್ಟೇ. 2 ವಿಕೆಟ್ ತೆಗೆದ್ಬಿಟ್ಟು ಸಿಕ್ಕಾಪಟ್ಟೆ ಕಮ್ಮಿ ಸ್ಕೋರ್ನ ಕೊಟ್ಟಿದ್ದಾರೆ ಅಲ್ಲಿ. ಅದು ಆಲ್ಮೋಸ್ಟ್ 16ನೇ ಓವರು ಒಡಿ ಮಸ್ಟ್ ವಿನ್ ಸಿನಾರಿಯೋ ಇದ್ದಾಗ ಅದು ಚಸ್ತಾ ಇರೋಂಥ ಟೈಮಲ್ಲಿ ಎಕಾನಮಿನ ಮೇಂಟೈನ್ ಮಾಡೋದಿದೆಯಲ್ಲ, ಎಸ್ಪೆಷಲಿ ಲಾಸ್ಟ್ 5 ಓವರ್ ಡೆತ್ ಓವರ್ಸಲ್ಲಿ ಮೇಂಟೈನ್ ಮಾಡೋದಿದೆಯಲ್ಲ, ಇದು ಸಿಕ್ಕಾಪಟ್ಟೆ ಸೈಕು. ಒಮರ್ ಜಾಯಿ ಅವರು ಆ ಕೆಲಸನ ಮಾಡಿದ್ರೆ 2 ವಿಕೆಟ್ನ ಕೂಡ ಎತ್ತಿದ್ದಾರೆ. ಸೊ ತಿಲಕ್ ವರ್ಮಾ ಅವರು ನಾಯಿಗೆ ಹೆಂಗೆ ಚಸ್ತಾರೆ ಅಂದರೆ ಶರ್ಫನ್ ರೂತರ್ಫೋರ್ಡ್ ಏನು ಕಮ್ಮಿ ಅಲ್ಲ, ಅವರು ಕೂಡ ಸರಿಯಾಗಿ ಕೊಟ್ಟಿದ್ದಾರೆ. ಬಟ್ ತಿಲಕ್ ವರ್ಮಾ ಲಾಸ್ಟ್ವರೆಗೂ ಕೂಡ ನಿಂತ್ಕೊಂಡು ನಾಟ್ಔಟಾಗಿ ಉಳ್ಕೊಂಡು 6ಗಳನ್ನ ಹೊಡ್ಕೊಂಡು ಮ್ಯಾಚ್ನ ಗೆಲ್ಸಿದ್ದು. ಸೊ 17ನೇ ಓವರ್ ಆ ಥರ ಆಯಿತು ಅಂದರೆ 18ನೇ ಓವರ್ ಮಾರ್ಕೋ ಆನ್ಸನ್ ಬಂದ್ಬಿಟ್ಟು ಚಚ್ಚಿಸ್ಕೊಂಡ್ಬಿಡ್ತಾರೆ. ಹೌದು, 1 ಓವರ್ ಹಂಗಾಯ್ತು ಅಂದರೆ 1 ಓವರ್ ಹೆಂಗೆ ಆಲ್ಮೋಸ್ಟ್ ಎಷ್ಟು 16-18 ರನ್ ಹೊಡ್ಸ್ಕೊಂಡ್ಬಿಡ್ತಾರೆ ಅಂತ ಕಾಣಿಸಿದೆ ಮಾರ್ಕೋ ಆನ್ಸನು. ಅದಾದ ನಂತರ 19ನೇ ಓವರು ಸ್ಟೆಪ್ ಸಿಂಗ್ ಪರವಾಗಿಲ್ಲ, ಡೀಸೆಂಟಾಗಿ ನಾವು ಮಾಡ್ತಿರೋ ಒಂದು ರೇಂಜಿಗೆ. ಲಾಸ್ಟ್ ಓವರ್ ಬೇಕಾಗಿರುತ್ತೆ 15 ರನ್. ಬಾಕ್ಲೈಟ್ ಅವರು ಕರೀತಾರೆ, ಬಾರಪ್ಪ ಚಿನ್ನ ಬೌಲಿಂಗ್ ಮಾಡೋ 15 ರನ್ ಬೇಕು ಅಂತ. ಮೊದಲನೇ ಬಾಲೇ 6 ವಿಲ್ ಜಾಕ್ಸ್ ಮೊದಲನೇ ಬಾಲ್ 6 ಕೊಡ್ತು ಅಂತಂದರೆ ಈ ಕಡೆಯಿಂದ ಬ್ಯಾಕ್ ಟು ಬ್ಯಾಕ್ 6ನ ಕೊಟ್ಟಿದ್ದು. ತಿಲಕ್ ವರ್ಮಾ 6ನ ಹೊಡೆದ್ರ ಮೂಲಕ ಮ್ಯಾಚ್ನ ಕಲಾಸ್ ಮಾಡಿ ಇಟ್ಬಿಟ್ರು. 70+ ರನ್ನ ಚಚ್ಚಿದಾರೆ ಹಾಕೊಂಡು ಅಲ್ಲಿ. ತಿಲಕ್ ವರ್ಮಾ ಇದನ್ನು ಫಾರ್ ದ ಫಸ್ಟ್ ಮ್ಯಾಚ್ ಈ ಥರ ಮಾಡಿದ್ದಾರೆ ಅಂತಲ್ಲ, ಈ ಒಂದು ಟೂರ್ನಮೆಂಟಲ್ಲಿ ಇವ್ರು ಗೆದ್ದಿರೋಂಥಲ್ಲಿ ಆಲ್ಮೋಸ್ಟ್ 2 ಮ್ಯಾಚ್ ಇದೇ ಥರ ಮಾಡಿ ತಿಲಕ್ ವರ್ಮನೇ ಗೆಲ್ಸಿದ್ರೆ ಅಂತ ಅಂದ್ಕೊಳ್ಳಿ. ಸೊ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಯಾರು ಅಂತಂದರೆ, ಒಂದು ಟಾಪ್ ಪ್ಲೇಯರ್ ಯಾರು ಅಂತಂದರೆ ಇವಾಗ ಕರೆಂಟಲ್ಲಿ ನೋಡ್ತಾ ಇರೋವಂಥದ್ದಲ್ಲಿ ಮುಂಬೈ ಇಂಡಿಯನ್ಸಲ್ಲಿ ಅದು ತಿಲಕ್ ವರ್ಮಾನೇ. ಯಾಕಂದರೆ ಮ್ಯಾಚ್ ವಿನಿಂಗಲ್ಲಿ ಕಾಂಟ್ರಿಬ್ಯೂಷನ್ ಕೊಡಿರೋ ತಿಲಕ್ ವರ್ಮಾ. ಇವ್ರು ಗೆದ್ದಿರೋದೇ ಸ್ವಲ್ಪ ಮ್ಯಾಚು, ಬಟ್ ಆದರೂ ಕೂಡ ಮ್ಯಾಚ್ ವಿನಿಂಗಲ್ಲಿ ಕಾಂಟ್ರಿಬ್ಯೂಟ್ ಮಾಡಿರೋದು ತಿಲಕ್ ವರ್ಮಾ. ಇವತ್ತು ಜೈ ಹೇಳಲೇಬೇಕು. ಬಟ್ ಪಂಜಾಬ್ ಕಿಂಗ್ಸನ್ನು ನೋಡ್ತು ಅಂದರೆ ಅವ್ರ ಅವಸ್ಥೆ ನೋಡ್ತು ಅಂದರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡ್ತು ಅಂದರೆ ಸ್ವಲ್ಪನೂ ಕಾನ್ಫಿಡೆನ್ಸ್ ಇಲ್ಲ. ಒಂಥರ ನೋಡಿ ಹೆಂಗಾಗಿ ಹೋಗ್ಬಿಟ್ರು ಅಂತ ಎಗ್ರಿ ಮರಿತಾಯಿದ್ರು. ನಾವೇ ಎಲ್ಲ ಒಂದು ಏನು ಟ್ರೋಲ್ಗಳೆಲ್ಲ ಮಾಡ್ತಾಯಿದ್ರು ಬೇರೆ ಟೀಮ್ಸ್ಗಳನ್ನ. ಇವಾಗ ಗಪ್ ಛೋಪ್ ಸೈಲೆಂಟ್ ಆಗ್ಬಿಟ್ಟವ್ರೆ.